ಆಂಟಿ ಕಿಟ್ಟ, ಇದಕ್ಕೆ ಉಣ್ಕಲ್ ಕೆರೆ ಅನ್ನೋದು. ಇದು ನಮ್ಮ ಹುಬ್ಳಿ ಧಾರವಾಡದಲ್ಲಿ ಫೇಮಸ್ ಕೆರೆ. ಬಾವ, ನಂಗಂತೂ ಖುಷಿ ಆಯ್ತು. ಅಲ್ಲಿ ಪಾರ್ಕಲ್ಲಿ ಆಟ ಆಡೋದೆಲ್ಲ ಇತ್ತಲ್ಲ, ಅದ್ ನೋಡಿ ಇನ್ನೂ ಖುಷಿ ಆಯ್ತು. ಆಂಟಿ, ನಿಮಗೆ ಹೆಂಗೆ ಅನಿಸ್ತು ನಮ್ಮೂರು? ಚೆನ್ನಾಗದಿಯಪ್ಪ, ಖುಷಿ ಆಗ್ತದೆ. ಮೊದಲು ನಾವು ಈಗಿರೋ ಮನೆ ಕಟ್ಸೋಕ್ಕಿಂತ ಮುಂಚೆ ಇಲ್ಲೇ ಒಂದು ಮನೇಲಿ ಬಾಡಿಗೆ ಮನೇಲಿ ಇದ್ವಿ. ಇಲ್ಲಿಂದ ನಮ್ಮ ಅಪ್ಪನ ಆಫೀಸಿಗೆ ತುಂಬ ಹತ್ತಿರ, ಹಾಗಾಗಿ ಇಲ್ಲೇ ಸುಮಾರು ವರ್ಷ ಇದ್ವಿ ನಾವು. ಅವಾಗೆಲ್ಲ ನಾನು ಅಪ್ಪ ಹಿಮ ಎಲ್ಲ ಇಲ್ಲಿ ವಾಕಿಂಗ್ ಬರ್ತಿದ್ವಿ, ಚೆನ್ನಾಗಿರ್ತಿತ್ತು. ಹೌದಾ? ಇಲ್ಲಿಂದ ಹತ್ರ ಆಗದೆ ನಾಲ ಆಫೀಸ್ಗೆ? ಹಾಂ, ಒಂದು 5-6 ಕಿಲೋಮೀಟ್ರ್ ಆಗೋದಷ್ಟೇ. ಅದು ಕ್ವಾರ್ಟರ್ಸ್ ಕೊಡೋರು ನಮ್ಮ ಅಪ್ಪಗೆ, ಆದರೂ ಅವ್ರು ಯಾವತ್ತೂ ಕ್ವಾರ್ಟರ್ಸ್ ತಗೊಂಡಿರಲಿಲ್ಲ, ಹೀಗೆ ಬಾಡಿಗೆ ಮನೆಯಲ್ಲೇ ಮಾಡ್ಕೊಂಡಿದ್ದಿದ್ದು. ಇವರಿದ್ದಾರಲ್ಲ, ಅದೇ ನಿಮ್ಮೂರಲ್ಲಿ ಲೋಕಪ್ಪಣ್ಣ ಅಂತೀರಲ್ಲ ನೀವು, ನಾವೆಲ್ಲ ಅಂಕಲ್ ಅನ್ನೋದು. ಹಾ, ಲೋಕಪ್ಪಣ್ಣ ಸಾವಿತ್ರಕ್ಕ ಗೊತ್ತಪ್ಪ. ಅವರೆಲ್ಲ ಇಲ್ಲೇ ಇದ್ದಾರಂತಲ್ಲ, ಅವರಿಗೂ ಇತ್ಲಾಗೆ ಕೆಲಸ ಅಂತಲ್ಲ ಆಗ. ಹಾಂ, ಅವರು ಇಲ್ಲೇ ಇದ್ದಿದ್ದು. ನಾವು ಅವರು ಅವಾಗಿಂದ ಜೊತೆಗೆ ಇದ್ದಿದ್ದು. ಆವಾಗ ಚೈತ್ರ ಎಲ್ಲ ಚಿಕ್ಕವರು, ಇವಾಗ ನೋಡಿ ಅವ್ರಿಗೆ 2 ಮಕ್ಕಳಿದೆ. ಹ್ಞೂ, ಹಾಗೆ ಅಲ್ಲನ. ನಾ ಮದುವೆ ಆಗಿ ಬಂದು ಅಶ್ವಿನಿ ಸಣ್ಣ ಹುಡುಗಿ. ಈಗ ನೋಡಿ, ಅಶ್ವಿನಿ ಮದುವೆ ಆಗಿ ನಾನು ನನ್ನ ಮಗ ಬಾಲ್ಗಡೆ ಬಂದೀವಿ. ಹಾಗೆ ದಿನ ಹೋಗೋದೇ ಗೊತ್ತಾಗಲ್ಲ. ಹ್ಞೂ ಹೌದಲ್ಲ ಭವ್ಯಕ್ಕ, ನಿಮ್ಮ ಮದುವೆಲೆಲ್ಲ ನಾನು ಅವಾಗ ಫ್ರಾಕ್ ಹಾಕೊಂಡು ಓಡಾಟ ನಂದು, ಮಹೇಶ್ ಮಾವನ ಮದುವೆ ಅಂತ. ಹ್ಞೂ ನೋಡಿ, ಈಗ ನನ್ನ ಮಗ ನಿನ್ನ ಮದುವೆಲಿ ಓಡಾಡ್ತಾ ಇದ್ದಾನೆ. ಹಾಗೆ ಹಂಗಾರೆ ನನ್ನ ಮದುವೆಲಿ ಅಶ್ವಿನಿ ಅಕ್ಕನ ಮಕ್ಕಳು ಓಡಾಡ್ತಿರ್ತಾವ? ಅಯ್ಯೋ ಕಿಟ್ಟ, ನಿಂಗೆ ಹಿಂಗೆ ಮದುವೆ ಮಾಡಿಸ್ತಾಗೋ ತಡಿ. ಆದರೂ ಸಕ್ಕ ಚೂಟಿ ಇದನ್ ಮಾತ್ರ ಖುಷಿ ಆಗ್ತದೆ. ಅಲ್ಲ ಕಣ ಕಿಟ್ಟ, ಇನ್ಮೇಲೆ ಹಾಲಿಡೇಸ್ಗೆಲ್ಲ ನಮ್ಮನೆಗೆ ಬಾ ಆಯ್ತಾ? ಅಶ್ವಿನಿ ಅಕ್ಕ ಹೆಂಗೂ ಇರ್ತಾಳಲ್ಲ. ಹ್ಞೂನ ಕಿಟ್ಟ, ನಾನು ಹೇಳಿನಿ. ಹ್ಞೂ ಅಂದನಪ್ಪ, ನೋಡ್ಬೇಕು. ಅಲ್ಲ ಪಾಪ ಅವನು ಬರ್ತಾನೆ, ಭವ್ಯಕ್ಕನೇ ಕಳಿಸಲ್ಲ. ಅಯ್ಯೋ ಹಂಗೆ ಮಾಡಬೇಡಿ ಆಂಟಿ. ನಾವಾರು ದೂರ ಇದ್ದೀವಿ ಅಂತ ಎಲ್ಲ ನೆಂಟ್ರಿಷ್ಟು ನಮ್ಮನ್ನೊಂಥರ ದೂರನೇ ಇಟ್ಟಂಗಾಗಿದೆ. ನೀವಾರು ಬರೋದು ಹೋಗೋದು ಮಾಡ್ತಾ ಇರಿ. ಹಾಂ ಬರ್ತೀವಪ್ಪ. ಅದೇನೆ ಅಶ್ವಿನಿ ಹಂಗೆ ಹೇಳ್ತೀಯ? ಬರ್ದೆ ಏನು ಮರೈತಿ? ನೀವು ಅಷ್ಟೇ, ನಿಮ್ಮಮ್ಮ ಪಾಪ ಆಸೆ ಮಾಡಿಕೊಂಡು ಮಲ್ನಾಡು ಬದಿದೆ ಸೊಸೆ ಬೇಕು ಅಂತ ಅಶ್ವಿನಿನ ಹುಡುಕಿ ಮದುವೆ ಮಾಡ್ಕೊಂಡಿದ್ದ. ಬರ್ತಿರ್ಬೇಕು ನೀವು ಊರು ಮನೆ ಕಡೆ. ಹಾಂ, ವಾರ ವಾರ ಬರೋದು, ಅದಕ್ಕೇನಂತೆ. ನಮ್ಮ ಮಾವ ಅಷ್ಟು ದೊಡ್ಡ ಮನೆ ಕಟ್ಸಿಟ್ಟಾರೆ, ಒಬ್ಳೆ ಮಗಳು ಬೇರೆ, ಬರ್ದೆ ಏನು ಅಲ್ಲೇನೆ ಅಶ್ವಿನಿ? ಓ ಅಣ್ಣ, ಯಾಕೆ ಅಲ್ಲೇ ಹೋಗಿ ಸೆಟ್ಲ್ ಆಗೋ ಪ್ಲಾನ್ ಇದೆಯೋ ಹೆಂಗೆ ಕತೆ? ಅಯ್ಯೋ ಮಾರೇತಿ, ಬಾಯಿ ಮಾತಿಗೆ ಹೇಳ್ದೆ ಕಣೆ. ಆದ್ರೂ ನೀನು ನಂಬಕ್ ಬರಲ್ಲ ಮಾರಾಯ. ಹೆಂಡತಿ ಬಂದ್ಲು ಅಂತ ಫುಲ್ಲು ಪ್ಲೇಟ್ ಚೇಂಜ್ ಆಗ್ತಾ ಇದೆಯಾ ಯಾಕ? ಅಯ್ಯೋ ಇಲ್ವೇ ಪುಣ್ಯದ ಗಿತ್ತಿ. ಆದ್ರೂ ಮಾತ್ರ ನೀವೆಲ್ಲ ಓದಿದ್ದು ಬರ್ದಿದ್ದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ ಆದ್ರ ನಿಮ್ಮಿಬ್ರದ್ದು ಅಷ್ಟೇ, ನಿಮ್ಮ ಅಮ್ಮಂದು ಅಷ್ಟೇ ಅಪ್ಪ. ಮಲ್ನಾಡ್ ಸೈಡಿಂದ ಮಾತು ಇತ್ಲಾಗಿನ ಥರ ಮಾತೇ ಆಡಲ್ಲ ನೀವು, ನಮ್ಮ ಥರನೇ ಮಾತಾಡ್ತೀರಲ್ಲ. ಹ್ಞೂ ಆಂಟಿ, ನಮ್ಮ ಅಪ್ಪ ಅಮ್ಮ ಇಬ್ಬರು ನಮ್ಮ ಜೊತೆ ಸಣ್ಣಲಿಂದನೂ ಮಲೆನಾಡು ಕನ್ನಡನೇ ಮಾತಾಡಿ ನಾವು ಸ್ಕೂಲಿಗೆ ಹೋದಾಗ ಎಲ್ಲ ಈ ಥರ ಕನ್ನಡ, ಇಲ್ಲಿನ ಕನ್ನಡ ಮಾತಾಡ್ತಿದ್ವಿ. ಆದರೆ ಮನೆಗೆ ಬರೋಕ್ಕೂ ನಮ್ಮ ಕನ್ನಡನೇ ಮಾತಾಡಿ ಇದು ರೂಢಿ. ನಾವು ಈಗಲೂ ಅಷ್ಟೇ, ಹೊರಗಡೆ ಹೋದಾಗ ಇಲ್ಲಿನ ಬೇರೆ ಫ್ರೆಂಡ್ಸು ಪರಿಚಯದವ್ರ ಹತ್ರ ಎಲ್ಲ ಇಲ್ಲಿನ ಕನ್ನಡದಲ್ಲೇ ಮಾತಾಡೋದು. ಓ ಹೌದಾ? ಸರಿ, ನೀವೆಲ್ಲ ಮಾತಾಡ್ತಾ ಇರಿ. ಇಲ್ಲೇ ಚುರುಮುರಿ ಬಜ್ಜಿ ಎಲ್ಲ ಸಿಗುತ್ತೆ, ನಾನು ಹೋಗಿ ತಗೊಂಬರ್ತೀನಿ. ಕಿಟ್ಟ ಬಾರ, ನನ್ನ ಜೊತೆ ಬಾರ ನೀನು. ಅಶ್ವಿನಿ, ಬಜ್ಜಿ ತಿಂತೀಯ ಅಲ್ಲ? ಹಾಂ ತಿಂತೀನಪ್ಪ, ತಿಂದೇನ? ಅಲ್ಲ, ಮದುವೆಗಿಂತ ಮುಂಚೆ ಅಂತದ್ದು ಡಯಟ್ ಅಂತ ಮಾಡ್ತಿದ್ಯಲ್ಲ, ಈಗಲೂ ಮಾಡ್ತಾ ಇದೆಯೇನೋ ಅಂತ ಕೇಳಿದೆ. ಆದರೂ ಬಜ್ಜಿ ಬೋಂಡದ ವಾಸನೆ ಬಂದರೆ ಯಾ ಡಯಟು ನೆನಪಿರಲ್ಲ, ಏನೂ ಇರಲ್ಲ ಅಲ್ಲ? ಡಯಟ್ ಎಲ್ಲ ಮದುವೆಗಿಂತ ಮುಂಚೆ, ಮದುವೆಲೆಲ್ಲ ಫೋಟೋಸ್ಗೆ ವೀಡಿಯೋಸ್ಗೆ ಚೆನ್ನಾಗಿ ಕಾಣ್ಬೇಕು ಅಂತ. ಈಗ ಮದುವೆ ಆಯ್ತಲ್ಲ. ಹೆಂಗಿದ್ರು ಒಂಥರ ಆಂಟಿನೇ, ಇನ್ನೆಂತ ಅಂತ ಅಲ್ಲ? ನಾ ಆಂಟಿ ಯಾರು, ನೀವು ಅಂಕಲ್ಲ? ಸರಿ, ಈಗ ಬಾರ ಕಿಟ್ಟ, ನಾನು ನೀನು ಹೋಗಿ ಇಲ್ಲಿ ಬಜ್ಜಿ ಬೋಂಡ ತಗೋಬರೋಣ, ಇವರೆಲ್ಲ ಮಾತಾಡ್ತಾ ಇರಲಿ. ಹಾಂ ಸರಿ ಬಾವ. ಅದಕ್ಕೆ ನೀವಾದರೂ ಇವತ್ತು ಜೀನ್ಸ್ ಹಾಕೋ ಬರಬೇಕಿತ್ತು, ಇಲ್ದಿದ್ರೆ ಬೇರೆ ಯಾವ್ದಾದ್ರು ಸಿಂಗಲ್ ಪೀಸ್ ಡ್ರೆಸ್ ಹಾಕೋ ಬರಬೇಕಿತ್ತು.
ಇದ್ಯಾಕೆ ಸೀರೆ ಉಟ್ಕೊಂಡ್ ಬಂದಿದ್ದೀರಾ? ಅದು ಇನ್ನೂ ಒಂದು ವಾರದ ತನಕ ಸೀರೆ ಉಡೋಣ ಅಂತ, ಆಮೇಲೆ ನಾರ್ಮಲ್ ಡ್ರೆಸ್ಸೇ ಹಾಕ್ತೀನಿ. ಅಯ್ಯೋ ಅದಕ್ಕೆ ನೀವು ಯಾವ ಕಾಲದಲ್ಲಿ ಅದೀರಾ ಅಂತ. ಇವಾಗೆಲ್ಲ ಫುಲ್ ಟ್ರೆಂಡಲ್ಲಿ ಫ್ಯಾಷನ್ ಆಗಿರ್ತಾರೆ, ನೀವು ನೋಡಿದ್ರೆ ಸೀರೆ ಉಟ್ಕೊಂಡು ಬಂದಿದ್ದೀರಾ. ಏನು ಹೇಳೋದು ನಿಮಗೆ ಅಂತ. ಅಲ್ಲ ಹಿಮ, ಅದು ನಾನೇ ಹೇಳಿದ ಅಶ್ವಿನಿಗೆ, ನಮ್ಮ ಕಡೆ ಎಲ್ಲ ಒಂದು ವಾರನ ಸೀರೆ ಉಡ್ತಾರ, ಹಂಗಾಗಿ ಉಡ್ಸಿದಷ್ಟೇ. ಇನ್ನು ಬಿಡು, ಹಾಕುತ್ತಾಳೆ. ಯಾವ ಥರ ಬಟ್ಟೆ ಬೇಕೋ ಆ ಥರ ಎಲ್ಲ ಅದೇ ಅವಳ ಹತ್ರ ಹಾಕುತ್ತಾಳೆ. ಅಯ್ಯೋ ಆಂಟಿ, ನೀವಿನ್ನೂ ಹಳೆಯ ಕಾಲದವರು. ಛೇ ಹಿಮ, ಹಾಗೆಲ್ಲ ಮಾತಾಡಬೇಡ ಅವರಿಗೆ. ಹೋಗ್ಲಿ ಬಿಡು, ಸಣ್ಣ ಹುಡುಗಿ ಅಲ್ಲ ಹೇಳ್ತಾಳೆ. ಸಣ್ಣ ಹುಡುಗಿ ಏನಲ್ಲ ಆಂಟಿ, ನಾನು ಡಿಗ್ರಿ ಓದ್ತಾ ಇದ್ದೀನಿ. ನೀವಿನ್ನೂ ಹಳೇ ಕಾಲದವ್ರ ಥರ ಅವಾಗಿನ ಹಿಂಗೆ ಮಾಡ್ತಿದ್ರು ಹಂಗೆ ಮಾಡ್ತಿದ್ರು ಅಂತೀರಾ. ಇವಾಗ ಟ್ರೆಂಡ್ ಹೆಂಗಿರುತ್ತೋ ಹಂಗಂಗೆ ಚೇಂಜ್ ಆಗಬೇಕು. ಅಯ್ಯೋ ಆಂಟಿ. ಹ್ಞೂ ಹೋಗ್ಲಿ ಬಿಡಪ್ಪ, ನಾಳೆಯಿಂದ ಹಾಕೊಳ್ತಾಳೆ ಚೆನ್ನಾಗಿರೋ ಬಟ್ಟೆನೆ. ಅಲ್ಲ ಸೀರೆನೂ ಗನಗೆ ಇದೆ, ಈಗಲೇ ಎಷ್ಟು ಗನ ಕಾಣಿಸ್ತಾ ಇದ್ದಾಳೆ ನೋಡ. ಹೇಳಿದಷ್ಟೇ, ಒಂದು ಶಾಸ್ತ್ರ ಸಂಪ್ರದಾಯ ಅನ್ನೋದು ಇರ್ತದಲ್ಲ, ಅದು ಹೆಂಗಿರ್ತದೆ ಹಂಗಂಗೆ ಎಲ್ಲ ನಡ್ಕೊ ಬಂದಿದ್ದು ಹಾದಿ ಅದೇ ಮಾಡ್ತೀವಷ್ಟೇ. ಹೋಗ್ಲಿ ಬಿಡು. ಅಯ್ಯೋ ಇದೊಂದು ಆಂಟಿ, ಶಾಸ್ತ್ರ ಅಂತೆ ಸಂಪ್ರದಾಯ ಅಂತೆ, ಯಾ ಕಾಲದಲ್ಲಿ ಅದಾರಪ್ಪ ಇನ್ನು. ನಾನು ಅತ್ಲಾಗ ಅಣ್ಣನ ಜೊತೆನಾರು ಹೋಗ್ತೀನಿ, ನಿಮ್ಮ ಹತ್ರ ನಿಂತ್ಕೊಂಡು ಬೋರಿಂಗ್ ಟಾಪಿಕ್ ಮಾತಾಡಕ್ ನಂಗೂ ಇಂಟ್ರೆಸ್ಟ್ ಇಲ್ಲ. ನೋಡ್ರಿ ಭವ್ಯಕ್ಕ ಹೆಂಗ್ ಮಾತಾಡುದ್ಲು. ಹೋಗ್ಲಿ ಬಿಡೆ ಅಶ್ವಿನಿ, ಸಣ್ಣ ಹುಡುಗಿ ಅಲ್ಲ.